ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಥಾಲಿ ರೆಡಿ ಇದೆ. ಬೆಳಗ್ಗೆ 8 ಗಂಟೆಗೆ. ಏನಪ್ಪ ಇದು ಸಂಡೇ ಸ್ಪೆಷಲ್ ಥಾಲಿ ಅಂತ ಹೇಳ್ತಿದ್ದಾಳೆ, ಇಲ್ಲಿ ನೋಡಿದ್ರೆ ಪ್ಯಾಕೆಟ್ ಇದೆ ಅಂತ ಅನ್ಕೋಬೇಡಿ. ಯಾಕೆ ಗೊತ್ತಾ, ವಾರವೆಲ್ಲ ನಾವು ಬೆಳಗ್ಗೆನೇ ಎದ್ದಿದ್ದು 8 ಗಂಟೆಗೆ ನಾವು ತಿಂಡಿಯನ್ನು ರೆಡಿ ಮಾಡ್ತೀವಿ ಅಲ್ವಾ. ಸಂಡೇ ಒಂದಿನ ಆಚೆಯಿಂದ ತಂದು ತಿನ್ನೋದ್ರಲ್ಲಿ ತಪ್ಪಿಲ್ಲ. ವಾರವೆಲ್ಲ ಮಾಡಿರ್ತೀವಿ, ಒಂದಿನ ತಿನ್ನೋದ್ರಲ್ಲಿ ಏನ್ರಿ ತಪ್ಪಿದೆ ಅಲ್ವಾ. ಹಾಗಾಗಿ ನಾನು ಸಂಡೇ ದಿನ ಏನು ಮಾಡ್ತೀನಿ ಅಂದರೆ, ಒಂದೊಂದು ಟೈಮು ತಿಂಡಿನ ಹೊರಗಡೆಯಿಂದ ತರಿಸ್ಕೊತೀನಿ. ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಡೈಲಿ ಎದ್ದು ಮಾಡಿ ಸಾಕಾಗಿರುತ್ತೆ. ಸಂಡೇನಾದರೂ ಒಂದಿನ ನಮಗೆ ಫ್ರೀ ಆಗಿರಬೇಕಲ್ವ. ಮಧ್ಯಾಹ್ನ ಬೇಕಾದರೆ ನಾವು ಅಡುಗೆ ಮಾಡ್ಕೋಬೋದು, ಆದರೆ ಬೆಳಿಗ್ಗೆ ಟೈಮ್ ಅದೇ ಟೈಮಿಗೆ ಎದ್ದು ಮಾಡ್ತೀವಿ ಅಂದರೆ ಆಗೋದಿಲ್ಲ. ಹಾಗಾಗಿ ನಾನು ಕೂಡ ಒಂದೊಂದು ಟೈಮ್ ಏನು ಮಾಡ್ತೀನಿ, ಸಂಡೇ ಟೈಮ್ನ ನಾನು ತಿಂಡಿಯನ್ನು ಹೊರಗಡೆಯಿಂದ ತರಿಸ್ಕೊತೀನಿ. ಏನು ತರಿಸಿದೀಯಾ, ಏನಾದರೂ ಸ್ಪೆಷಲ್ ಇದೆಯಾ ಅಂತ ಅಂದರೆ ಇಲ್ಲ ರೀ, ಏನೂ ಸ್ಪೆಷಲ್ ಇಲ್ಲ, ಅದೇ ಪಲಾವು, ಅದೇ ಇಡ್ಲಿ, ಅದೇ ದೋಸೆ ಆಯಿತಾ ನಾವು ತರಿಸೋದು. ಏನಪ್ಪ ಸಂಡೇ ದಿನ ಆಗಿ ಅದೇ ಮನೇಲಿ ಮಾಡೋಕ್ಕಾಗೋದಿಲ್ವಾ, ತರಿಸ್ತೀಯಾ ಆಚೆಯಿಂದ ಅಂತ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಏನು ಗೊತ್ತಾ, ನಾವೆಷ್ಟೇ ಮನೇಲಿ ಎಷ್ಟೇ ರುಚಿಯಾಗಿ ನಾವು ಮಾಡ್ತೀವಿ ಅಂತ ಅಂದ್ರೂ ಅದೇನೋ ಹೇಳ್ತಾರಲ್ಲ, ಘರ್ ಕಿ ಮುರ್ಗಿ ದಾಲ್ ಕೆ ಬರಾಬರ್ ಅನ್ನೋ ಥರ ಆಗುತ್ತೆ. ನಾವೆಷ್ಟೇ ರುಚಿಯಾಗಿ ಮಾಡಿದ್ರೂ ಹೊರಗಡೆ ಊಟನೂ ಕೂಡ ಒಂದೊಂದು ಟೈಮು ನಮಗೆ ರುಚಿಯಾಗಿ ಕಂಡೇ ಕಾಣುತ್ತೆ ಅಲ್ವಾ. ಹಾಗಾಗಿ ನಮ್ಮ ಮನೆಯವರು ಹೋಟ್ಲಿಗೆ ಹೋಗಿ ತಗೊಬಂದಿದ್ದಾರೆ. ಏನು ತಂದಿದ್ದಾರೆ ಅಂದರೆ ಪಲಾವ್ ತಗೊಬಂದಿದ್ದಾರೆ. ಇದೇನು ಹೈಫೈ ಹೋಟ್ಲಿಂದ ಏನು ತಂದಿರೋ ಅಂಥ ಊಟ ಅಲ್ಲ ರೀ. ರೋಡ್ ಸೈಡಲ್ಲಿ ಚಿಕ್ಕ ಪುಟ್ಟ ಇರುವಂಥ ಒಂದು ಚಿಕ್ಕ ಹೋಟ್ಲಲ್ಲೇ ತಗೊಂಬಂದಿದ್ದಾರೆ. ಒಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಊಟ. ಹಾಗಾಗಿ ನಮ್ಮ ಮನೆಯವರು ಒಂದೊಂದು ಟೈಮ್ ಹೋಗಿ ಅಲ್ಲಿ ಸಂಡೇ, ಅದರಲ್ಲೂ ಸ್ಪೆಷಲಿ ಸಂಡೇ ಟೈಮಲ್ಲಿ ತಗೊಬರ್ತಾರೆ. ಅದು ಇಡ್ಲಿ ಆಗಿರ್ಬೋದು, ಪಲಾವು, ರೈಸ್ ಬಾತ್, ಪೂರಿ, ಈ ರೀತಿ ನಮ್ಮ ಚಾಯ್ಸ್ ಏನಿರುತ್ತೆ ಅದು ನಾವು ತಂದ್ಕೊತೀವಿ ನಮ್ಮ ಮನೇಲಿ. ಆ ರೀತಿ ತಂದ್ಕೊತೀವಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆದಷ್ಟಕ್ಕೂ ಫ್ರೆಂಡ್ಸ್, ನಾನು ಹೇಳೋದೇನಂಗೆ ಗೊತ್ತಾ, ಸಂಡೇ ಟೈಮು ನಾವು ಲೇಟಾಗಿ ಒಂದು ಸ್ವಲ್ಪ ಎದ್ದರೆ ಒಂದು ಸ್ವಲ್ಪ ತಿಂಡಿ ಡಿಲೇ ಆಗಿ ಮಾಡ್ತೀವಿ ಅಂತ ಅಂದರೆ ಹೋಟ್ಲಿಂದ ತಗೊಬಂದು ತಿನ್ನೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಹಾಗಾಗಿ ನಾನು ಹೇಳೋದಿಷ್ಟೇ, ಸಂಡೇ ಒಂದಿನ ಫ್ರೀಯಾಗಿ ಆದಷ್ಟು ನೀವು ಕಡೆ ಇದ್ದೀವಪ್ಪ, ಏನು ಹೊಲ್ಮಳದ ಕೆಲಸಕ್ಕೆ ಹೋಗಬೇಕು, ಅದಕ್ಕೆ ಸ್ವಲ್ಪ ಏನು ಟೈಮಿಂಗ್ಸ್ ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಡಿಲೇ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ. ಆದರೆ ಸಿಟಿ ಜೀವನ ಹಾಗಾಗೋದಿಲ್ಲ. ಕರೆಕ್ಟ್ ಟೈಮಿಗೆ ನಿಮಗೆ ಹುಷಾರಿಲ್ದಲೇ ಇರಲಿ, ಏನೇ ಆರೋಗ್ಯ ಸರಿ ಇಲ್ಲ ಅಂದ್ರೂ ನೀವು ಎದ್ದು ಕರೆಕ್ಟ್ ಟೈಮಿಗೆ ತಿಂಡಿ ಬೇಕು ಅಂದರೆ ಬೇಕು. ಅದು ಮಕ್ಕಳು ಸ್ಕೂಲ್ಗಾಗಿರ್ಬೋದು, ದೊಡ್ಡವ್ರ ಕೆಲಸಕ್ಕೆ ಹೋಗೋಕ್ಕಾಗಿರ್ಬೋದು. ಅಂಥ ಟೈಮಲ್ಲಿ ನಾವು ಡೈಲಿ ಬೆಳಿಗ್ಗೆ ಎದ್ದು ನಮ್ಮ ಆರೋಗ್ಯವನ್ನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಮಗೆ ತಲೆ ನೋಯ್ತಾ ಇದೆ, ನಮಗೆ ಹೊಟ್ಟೆ ನೋಯ್ತಾ ಇದೆ, ನಮ್ಗೆ ಆರೋಗ್ಯ ಸರಿ ಇಲ್ಲ, ಮೈಕೈ ನೋವು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಏನೇ ಕಷ್ಟ ಸುಖ ಇದ್ರೂ ನಾವು ಹೆಂಗಸ್ರು ಏನು ಮಾಡ್ತೀವಿ, ಬೆಳಿಗ್ಗೆ ಎದ್ದಿದ್ದೆ ಫಸ್ಟು ಓಡೋಗೋದೇ ಒಲೆ ಹತ್ರ ಟೈಮ್ ನೋಡ್ಕೊಂಡು ತಿಂಡಿಗಳನ್ನ ಮಾಡ್ತೀವಿ ಅಲ್ವಾ. ಅಂಥ ಟೈಮಲ್ಲಿ ವಾರವೆಲ್ಲ ಮಾಡಿರ್ತೀವಿ ಅಲ್ವಾ. ಆ ಟೈಮಲ್ಲಿ ಒಂದೊಂದು ಟೈಮು ಈ ರೀತಿ ತರೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಫ್ರೆಂಡ್ಸ್, ಅದನ್ನ ತಿಳಿಸ್ಕೋಬಹುದು. ಮತ್ತೆ ಮಧ್ಯಾಹ್ನನೂ ಮಾಡ್ಕೋಬಹುದು ಅಲ್ವಾ. ನೋಡಿ, ನಮ್ಮ ಮನೇಲಿ ಒಂದು 3 ಪ್ಯಾಕ್ ರೈಸ್ ಬಾತ್, 2 ರೈಸ್ ಬಾತ್ ತಗೊಬಂದಿದ್ದಾರೆ, 1 ಪಲಾವ್ ತಗೊಬಂದಿದ್ದಾರೆ, 1 ಇಡ್ಲಿ ತಗೊಬಂದಿದ್ದಾರೆ. ಚಾಯ್ಸ್ ಮೇಲೆ ತಗೊಬಂದಿದ್ದಾರೆ ಆಯ್ತಾ. ಇದರಲ್ಲಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಇಡ್ಲಿ ಮತ್ತೆ ರೈಸ್ ಬಾತ್ ಏನಾದರೂ ತಿನ್ನಿಸ್ತೀನಿ ಒಂಚೂರು, ಇಲ್ಲಾಂದ್ರೆ ಅವಳದೇ ಬೇರೆ ಊಟ ನಾನು ಮನೆಯಲ್ಲಿ ಮಾಡಿ ತಿನ್ನಿಸ್ತೀನಿ. ಹೀಗೆ ನಮ್ಮ ಮನೆಯಲ್ಲಿ ಸಂಡೇಯನ್ನ ನಾವು ಒಂದೊಂದು ಟೈಮ್ ಆಚರಿಸ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಪ್ರಕಾರ ನೋಡಿದ್ರೆ ಸಂಡೇ ದಿನ ಅದು ತಿಂಡಿಗೆ ಬೆಳಿಗ್ಗೆ ಟೈಮ್ ತಗೊಬಂದು ತಿನ್ನೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್ ಫ್ರೆಂಡ್ಸ್. ಇದ್ರ ಬಗ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಬಾಯ್ ಫ್ರೆಂಡ್ಸ್.